ಎಷ್ಟು ಗಂಟೆಗೆ ನೋಡು ಕೂದಲು ಚಂದಂಗೆ ಎಣ್ಣೆ ಹಚ್ಕೊಂಡು ಜಡಿ ಹಾಕ್ಕೊಳಂಗಿಲ್ಲ, ಬಿಟ್ಕೊಂಡ್ಬಿಡ್ತಾಳೆ ಉದ್ದಕ್ಕೆ ಹಂಗೆ ಅವನ್ನ. ಜುಟ್ಟು ಹಾಕೊಂಡು ಅಂದರ್ದ ಗಂಟು ಅಂದ್ರೆ ಗಂಟು ಕೂದಲು. ಯಾಕೆ ನನಗೆ ಜುಟ್ಟು ಹಾಕುವ, ನನಗೆ ಜಡಿ ಚಂದ ಅನ್ಸಲ್ಲ. ಜುಟ್ಟು ಅಂದ್ರೆ ನನಗೆ ಚಂದ ಕತಿ. ನೀ ಜಡಿ ಹಾಕ್ಬಾರ್ದು ನೋಡು. ಈ ಜಡಿ ಹಾಕ್ಕೊಂಡಾರ ನೋಡ ಒಂದ್ಸರಿ ಹಾಕ್ತಾನೆ ಹೆಂಗ ಕತಿ ನೋಡು. ಯಾಕೆ ಬ್ಯಾಡವಾ, ಜಡಿ ಚಂದ ಆಗಂಗಿಲ್ಲ, ಜುಟ್ಟ ಹಾಕು ನೀನು. ಎಣ್ಣೆ ತಪ್ಪ ಅನ್ನಂಗೆ ಹಚ್ಚು, ನಾ ಏನು ಬೇಡ ಅನ್ನಂಗಿಲ್ಲ, ಆದರೆ ಜುಟ್ಟ ಹಾಕು, ಜಡಿ ಬೇಡ. ಜ್ಯೋತಿ ಇದಾಳಲ್ಲ, ತಡಿ ಮಾತಾಡ್ಸ್ಕೊಂಡು ಹೋಗೋ ನಿತ್ಲಾಗ ಹೊಂಟಾನಿ ನೋಡಿ. ಮತ್ತೆ ಚಿಕ್ಕವ್ವ ನೋಡ್ಲಿಲ್ದಂಗೆ ಹೊಂಟಾಳ ಅಂತ ಅನ್ಕೋಬಾರ್ದು. ಕಾಣ್ಲಿಲ್ಲಕ್ರೆ ನಂಗೆ ಹೋಗಿದ್ದೆ ನಾನು, ಕಂಡ ಮತ್ತೆ ಇಲ್ಲೇ ಅದಾಳ, ಮಾತಾಡ್ಸ್ಕೊಂಡು ಹೋಗಾನಿ. ಬಿದ್ದೋಗ ಮತ್ತೆ ಎದ್ದೋಗ್ಬಾರ್ದಲ್ಲ ನೋಡು. ಕಂಡು ಮತ್ತೆ ಹಂಗೆ ಹೊಕ್ಕಾಳ ಅಂತ ಅನ್ಕೋಬಾರ್ದು. ಹಂಗೆ ಸುಮ್ಮನೆ ಕಾಟಾಚಾರಕ್ಕೆ ಒಂದು ಮಾತು ಕರಿತೀನಿ, ಬಾರುವ ಮನೆಗೆ ಬಂದ ಇಲ್ಲಲ್ಲ ಅಂತಂದು ಅಂದು ಹೊಕ್ಕಾನಿ. ನಾ ಏನು ಮತ್ತೆ ಏನಕ್ಕಿ ಮನೆ ತನಕ ಹೋಗಿ ಕರೆಯಂಗಿಲ್ಲ, ಹಂಗೆ ಕಣಕತ್ತಾಳಲ್ಲ ಅಂದು ಹೊಕ್ಕಾನಟ. ಜ್ಯೋತಿ ಆರಾಮದೇನವ? ಆರಾಮದಾನೆ ಚಿಗವ, ನೀ ಆರಾಮದೀಯ? ಆರಾಮದನ್ವಾ. ಬಾ, ಬಂದ ಇಲ್ಲಲ್ಲ ಮನೆ ಅಂತಲೇ? ಮೊನ್ನೆ ಬಂದನ್ ಚಿಗವ. ಅವ್ವ ಜೀವನ ಸಾತತಿ, ಬಾರ್ವಾ ಅಂತಂದು ಅಂದದ್ಲ. ಹಾಗಾಗಿ ಬಂದದ್ದೆ ಇಲ್ಲ ಸನೇಕ 1 ವರ್ಷಕ್ಕೆ ಬಂದುತ್ತ. ಮತ್ತು ಏನು ಇದ್ದದ್ವ ಮನೆಯಾಗೇನೋ ಕೆಲಸ ಅಂದು ಬಂದಾನಿ. ಹೋಗ್ಬೇಕು ಇನ್ನೊಂದು 3-4 ದಿವ್ಸ ಬಿಟ್ಟು. ಬಾಚಿಗೆ ಒಳಗೆ ಚಾನಾರ ಕುಡ್ದೋಗಂತೆ ಅಂತ. ಇಲ್ಲ ಆಕೆ ಲಕ್ಷ್ಮಿನ ಸಾಲಿಗೆ ಹೋಗಿದ್ಲ, ಇಲ್ಲೇ ಒಂದಿಟ್ಟು ಅಂಗಡಿಗೆ ಹೋಗೋದಿತ್ತು, ಎಣ್ಣೆ ತೊಗೊಂಬರ್ಬೇಕಿತ್ತು, ಖಾಲಿಗಿತ್ತು ಎಣ್ಣೆ. ಅದಕ್ಕೆ ತೊಗೊಂಬರ್ನ ಅಂತಂದು ಹೊಂಟಿದ್ನು ನಾನು. ಕಂಡೆಲ್ಲ ಅದಕ್ಕೆ ನಿಂತನವ. ಬಾ, ನಿಮ್ಮ ಕಾಕ ಕೇಳ್ತಿರ್ತೈತಿ. ಬರ್ತಾನೆ ಚಿಗವ, ನನಗೂ ಎಲ್ಲಿ ಹೋಗೇ ಇಲ್ಲ ನೋಡಿ, ನಾನು ಬರ್ತಾನೆ. ಕಾಕಾನು ಕಂಡ ಇಲ್ಲಿತ್ಲ, ಬಂದ ಇಲ್ಲ. ಎಲ್ಲವ ಅವರು ಹೊಲ್ದಾಗ ಕೆಲಸ ಹೊರಗಡೆ ಇರ್ತಾವ, ಎಲ್ಲೆಲ್ಲಿ ಹೋಗೋದಲ್ಲ ನೋಡು. ಹೊಲ ಆಯ್ತು ಮನೆ ಆಯ್ತು ಬರತ್ಲೆ 7 ಗಂಟೆ ಆಕತಿ. ಒಂದೀಟು ಹಂಗೆ TV ಅದನ್ನ ನೋಡ್ತಾರ, ಹಂಗೆ ಉಂಡು ಮಕ್ಕೊಂಡ ಬಿಡ್ತಾರ, ಸಾಕಾಗಿರ್ತಾರಲ್ಲ, ಎಲ್ಲೆಲ್ಲೂ ಹೋಗಂಗಿಲ್ಲ ನೋಡು. ಅದ ಚಿಗವ, ಪಾಪ ಹೊಲ್ದಾಗ ಕೆಲಸ ಹೊರಗಡೆ ಇರ್ತಾವ ಬಿಡು. ಮತ್ತೆ ಆಯ್ತು ಅಂಗಡಿಗೆ ಹೋಗ್ಬೇಕು, ಬಾ ಏನು ಪುರ್ಸೊತ್ ಮಾಡ್ಕೊಂಡು. ಬರ್ತಾನೆ ಚಿಗವ, ಬಾರ ಮನ್ಸ ನೀನು. ಚಿಕ್ಕಮ್ಮ ಬರ್ತಾನೆ ತಗೋ. ಈ ಮನೆ ದಾಟ್ಕೊಳ್ಳಾಟತ್ತಿಗೆ ಸಾಕೋಬೇಕಾಗತ್ತವ ಇವ. ಕಾಣ್ಲಿಲ್ಲ ಸುಮ್ಮನೆ ಹೊಕ್ಕಿದ್ದೆ ತಗತ್ಲಾಗ ತಿರ್ಕೊಂಡು, ಮತ್ತು ಕಣ್ಣು ಮುಂದೆ ಕುಂತಾರ, ಅದಕ್ಕೆ ಸುಮ್ಮನೆ ಮಾತಾಡ್ಸಿ ಬಂದೆ ತಗ. ಯಾಕ ಒಳ್ಳೆ ಕರೆದ್ಲ ಬಿಡು ಚಿಗವ. ಹಂಗೆ ಇಲ್ಲಿ ಕಂಡ್ರೆ ಕಾಣ್ಲಿಲ್ಲ ಹುಕ್ಕದ್ಲ ಅನ್ಕೊಂಡೆ. ಹೋಗಕ್ಕೆ ನಾವೇನಾರು ಇದ್ದಿದ್ರೆ ಹಂಗೆ ಹುಕ್ಕದ್ಲು, ನೀ ಇದ್ದೆಲ್ಲ ಮಾತಾಡ್ಸಿ ಹೇಳಾಟ. ಆಕಿ ಲಕ್ಷ್ಮಿ ಅವತ್ತು ನೀ ಬರ ಮುಂದೆ ಬಂದಿದ್ಲು, ಪಾಪ ನೋಡಕ್ಕೆ ನಿತ್ಲ ಹೊಟ್ಟ ಹಾಯಕ್ಕೆ ಬಿಟ್ಟಲ್ಲ. ಎಷ್ಟು ಕೆಟ್ಟ ಬಿದ್ದಿವ ಇವ ನಮ್ಮ ಚಿಗವ್ಗಂತ್ರನು. ಇನ್ನೊಬ್ರಿಗೆ ಎದಕ್ಕೆ ಅನ್ಬೇಕು, ಅವ್ರವ್ರ ಬುದ್ಧಿ ಅವ್ರವ್ರದ್ದು ಇದ್ದೇ ಇರ್ತೈತಿ. ಈ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು, ಸುಮ್ಮನೆ ಇರ್ಬೇಕು. ನಡಿ ಜುಟ್ಟು ಹಾಕ್ಯಾನ ನೋಡು, ಜುಟ್ಟು ಅಂದು ಜುಟ್ಟು ಹಾಕ್ಯಾನಿ. ನನಗೆ ಹಿಂಗೆ ಜುಟ್ಟಿದ್ರೆ ಚಂದಕ್ಕ. ನಾನು ಕೈಕಾಲು ಮಾರಿ ತೊಗೊಂಡು ಕಸ ಅದನ್ನ ಹೊಡಿತೀನಿ. ಈಗ ಅಪ್ಪರ್ತೈತಿ ಚಾಕರ ಇಟ್ಟಿರತ್ ನಡಿಯಕ್ಕ. ನಡಿಯವ, ನಾನು ಕೈಕಾಲು ಮಾರಿ ತೊಗೊಂತಾನೆ. ಇವನು ಮನೆ ಸೇರಂಗಲ್ವಾ ಇವ, ಇವನ್ ಸಲುವಾಗಿ ನಾ ಊರಿಗೆ ಹೋಗ್ಬೇಕನ್ನಂಗೈತೆ ನನಗಂತ್ರ. ಯಾಕ ಬಾಚ್ಲೆ ನಿನಗೂ? ಬ್ಯಾಡವಾ, ಆಗ್ಲೇನು ಬಾಚ್ಕೊಂಡನಿ, ಬೇಡ. ನಡಿ ಕೈಕಾಲು ಮಾರಿ ತೊಗೊಂಡು ಚಾಕದ ಇಡು, ಬರ್ತಾನೆ ನಾನು ಕೈಕಾಲು ಮಾರಿ ತೊಗೊಂಡು. ಆತಕ್ಕ. ಕಸ ಹೊಡಿತಾನವ, ಕಸ ಹೊಡೆದು ದೌಡ್ ಮಾಡ್ತಾನೆ. ಹೋಬ ಯಾಕ ಹಾಲು ಕರಿಯಾಕ ಬಿಡವಲ್ಲ ನಾವು ನೆಟ್ಟಿಗೆ ಇವತ್ತು. ನಿಂದ್ರು ಯಾಕ ಮಕ ಹಿಂಗೆ ಮಾಡ್ಕೊಂಡೈತಿ, ಚಂದಂಗಿ ಹಾಲು ಕೊಡ್ಬಲ್ದೆ. 2-3 ದಿವಸ ಆಯ್ತು. ಹೋಗಿ ತೋರಿಸ್ಕೊಂಡು ಬರ್ಬೇಕು ದವಾಖಾನಿಗೆ. ಯಾಕ ಮಕ ಸಪ್ಪಗೆ ಮಾಡ್ಕೊಂಡ್ಬಿಟ್ಟೈತಿ. ಇವ್ರಿಗೆ ಕೊಡೋದೇ ಇಲ್ಲ ತಡಿ ಹಾಲು, ಚಪ್ರದಾರಿಗೆ. ಇನ್ನು ನೆಟ್ಟಿಗೆ ದಿನ ಹೆಂಗ ಇಲ್ಲ, ಯಾವಾಗ ಬೇಕು ಅವಾಗ ತಿಳಿದಾಗ ಬರ್ತಾರೆ ಹಾಲು ಅಂತಂದು. ಕರೆಕ್ಟಾಗಿ ದಿನ ಪ್ರತಿ ಒಯ್ದ್ರು ಅಂದ್ರೆ ನಮಗೂ ಲೆಕ್ಕ ಇರ್ತೈತಿ. ಯಾವಾಗ ಬೇಕು ಅವಾಗ ಬಂದು ಹಾಲು ಕೊಡ್ರಿ ಅಂತಾರೆ. ದಿನಂಪ್ರತಿ ಯಾರು ಒಯ್ಯರಿದ್ರೆ ಅವ್ರಿಗೆ ಕೊಟ್ಟು ಸುಮ್ಮನೆ ಇರೋದು ಪಾಡತ್ತಾಗ. ಯಾವಾಗ ಬೇಕು ಅವಾಗ ಕೊಟ್ರೆ ನಮಗೂ ಲಕ್ಷ್ಯ ಇರೋದಿಲ್ಲ, ಒಂದೊಂದು ದಿವಸ ಆರಿಸೇ ಬಿಡ್ತಾರೆ. ಇನ್ನು ಬರಲಿ ಪಟ್ ಹಾಲಿಗೆ ಏನಾರ ಇಲ್ಲ ಅಂತ ಕಳಿಸ್ತಾನೆ ನಾನು. ಸುಮ್ಮ ಅವು ಇಷ್ಟು ಅವ್ರಿಗೆ ಕೊಡೋ 1/2 ಲೀಟ್ರ್ ಡೈರೆಕ್ಟ್ ಹಾಕಿಬಿಟ್ವಿ ಅಂದ್ರೆ ತಿಂಗಳ ಕರೆಕ್ಟಾಗಿ ರೊಕ್ಕನಾರ ಕೊಡ್ತಾರೆ. ಒಂದಿಟ್ಟು ಇದನ್ನ ಹಾಕ್ಬೇಕು ತರಿಸಿ. ಹಾಲು ಅಂತ ಕರೆಯೋದಾತು. ಹೋಗಿ ಒಂದಿಟ್ಟು ಅಡುಗೆ ಏನು ಮಾಡೋದು ಏನವ, ದಿನ ಪ್ರತಿ ಚಿಂತೆತವೆ. ಏನು ತತ್ತಿ ತೊಗೊಂಬಂದು ತತ್ತಿ ಸಾರು ಮಾಡಿದ್ರೆ ಅದು ಮಾಡೇ ಇಲ್ಲ ಬಂದಾಗಿಂದ. ಜ್ಯೋತಿನ ವಲ್ವ ತತ್ತಿ ಬ್ಯಾಡ ಅಂತಾಳ ಅಂತಂದು ಯಾಕೆ ಇಷ್ಟನ ಮಾಡೋದಿಲ್ಲ ಆಕಿ ಜ್ಯೋತಿ ತತ್ತಿ ಸಾರು ಉಣ್ಣಾಕ. ನೋಡೋಣ ಕೇಳ್ತಾನೆ.
ಉಂಟಾಳ ಅಂದ್ರೆ ಒಂದು ದಿವಸ ಚಪಾತಿ ಮಾಡಕ್ಕೆ ಬರ್ತೈತಿ. ಏನು ಬಿಸಿ ದಿನಂಪ್ರತಿ ರೊಟ್ಟಿ ಮಾಡೇ ಮಾಡ್ತೇವೆ. ಹಿಟ್ಟು ಬಿಸಿದಂಗೆ ಆಯ್ತದ. ಏನು ಸುಮ್ಮನೆ ಹುಳ ಹೋಗ್ಬಿಡ್ತಾವೆ. ಬರೀ ರೊಟ್ಟಿ ಅಂತ ರೊಟ್ಟಿನ ತಿಂತಿರ್ತಾರೆ. ಚಪಾತಿ ಮಾಡಂಗೆ ಇಲ್ಲ. ನೋಡೋಣ ತತ್ತಿಗಿತ್ತಿ ಸಾರು ಮಾಡಿ ಚಪಾತಿ ಮಾಡಿಬಿಟ್ರೆ ಎಲ್ಲರೂ ಉಂಟಾರ. ಹಾಲು ಹೊಯ್ದು ಕಾಸು ಕಟ್ಬಿಡ್ತಾನೆ. ಡೈರೆಕ್ಟ್ ಅವನ್ನ ಹಾಕಿಟ್ಟು ಸೊಳ್ಳಿಗೆ ಇದನ್ನು ಹೊಗೆ ಹಾಕ್ಬೇಕು ಅಂತಾನೆ. ಇತ್ಲಾಗ ಮೊನ್ನೆ ಹಾಕಿದ್ದ ಸೈ ಎಷ್ಟು ಸೊಳ್ಳಿ ಅಂತಾನ ಪಾಪ. ಒಳಗೆ ಇರ್ತಾವೆ, ನಮಗಷ್ಟು ಅನ್ಸೋದಿಲ್ಲ. ಸೊಳ್ಳಿ ಅಂದ್ರೆ ಸೊಳ್ಳಿ ಇರ್ತವೆ. ರಾತ್ರಿ ಎಲ್ಲ ಕಾಲು ಕೊಡು ಊತಿರ್ತಾವೆ ಪಾಪ. ಬಾಯಿಲ್ದವು ಇಂದಾಗ ಒಂದಿಟ್ಟು ನೆನಪಿಂದ ಹೊಗೆ ಹಾಕ್ಬೇಕು. ಅಯ್ಯೋ ಯವ್ವ, ಏನು ಬಿಸಿಲು ಏನು ತಾನ. ಮಂಜು ಮಾನ್ಸ, ಮಂಜು ಒಳಗದಾನೆ ಇಲ್ಲಿ ಹೊರಗಡಕ್ಕೆ ಹೋದ್ನ ಏನು. ಆಯಪ್ಪ ಬಂದೆ. ನಾನು ಫಸ್ಟ್ ಬಂದೆ. ನನ್ನ ಕೈ ಕೊಡು. ಏನು ತೊಗೊಂಬಂದಿ? ಬಾ ಮಂಜು, ನಿನ್ನ ಕೈಯಾಗ ಕೊಡ್ತಾನೆ ಬರ್ಪ. ಅಪ್ಪ ನನ್ನ ಕೈ ಕೊಡ, ಮತ್ತೆ ಅವನ ಕೈ ಕೊಡಂಗಿಲ್ಲ. ನೀನು ಏನು ತೊಗೊಂಬಂದಿ? ಇಲ್ಲವಾ, ನಾನು ನನ್ನ ಮೊಮ್ಮಗನ ಕೈಯಾಗ ಕೊಡೋದು. ಮಂಜು ತಗೋ ಬಂಗಾರ. ಹೌದಾ? ನನಗೂ ಕೊಡ್ಬೇಕಾ ಮಂಜು? ಕೊಡ್ತಾನೆ. ನೀನು ಕವರ್ ಮುಟ್ಟಂಗಿಲ್ಲ ನೋಡು. ನಡಿಯಪ್ಪ. ಏ ಮಾನ್ಸ, ಕಾಡಿಸ್ಬೇಡವಾ ಅವನಿಗೆ? ನೋಡು ಅವನು ಹೆಂಗೆ ಇದು ಮಾಡ್ತೈತಿ. ಹಂಗ ಸುಮ್ಮನಪ್ಪ, ನನಗೂ ಗೊತ್ತಾಗಂಗಿಲ್ಲ. ಏನು ಒಂದು ಲೋಟ ನೀರು ತೊಗೊಂಬಾರವಾ. ಹೊಲದಿಂದ ಎಲ್ಲಿ ಇದಕ್ಕೆ ಹೋಗಿದ್ದೆ ಅಪ್ಪ? ಪೇಟಕ್ಕೆ ಹೋಗಿಲ್ಲ ಇವತ್ತು? ಇಲ್ವಾ, ಬಂದು ಮೆಣಸಿನ್ಕಾಯಿ ಅವನು ಇವತ್ತು ಹರಿಯಕ್ಕೆ ಬಂದಿದ್ರು, ತೊಗೊಂಡು ಹೋಗ್ಯಾರ. ಪ್ಯಾಟಕ್ಕೆ ಏನು ಹೋಗ್ಲಿಲ್ವಾ. ನಾನು ಇತ್ಲಾಗ ಹಿಂಗೆ ಬಂದೆ. ಬಿಸೇವು ಮಿರ್ಚಿ ಮಂಡಕ್ಕಿ ಅವನು ಮಾಡಾಕತ್ತಿದ್ರ. ಜೀವ ಮಂಜು ಅಂತಂದು ತೊಗೊಂಬಂದೆ. ಚಲೋ ಆಕತ್ತು, ರುಚಿ ಮಾಡ್ತಾರಲ್ಲ, ತಿಂತೀರಿ ಮತ್ತೆಲ್ಲರೂ ಅಂತಂದು ತೊಗೊಂಬಂದೆವ. ಹೋಗಿ ಮಿರ್ಚಿ ಅವನು ತೆಗಿ ಮಾನ್ಸ. ಈಗ ತಿಂದು ಚಹಾ ಕುಡಿಯಕ್ಕೆ ಬರ್ತೈತಿ. ಇದು ಮಿರ್ಚಿ ಮೆತ್ತಗಾಗ್ಬಿಡ್ತಾವೆ. ಬಿಸೇವು ಕವರ್ನಾಗ ಹಾಕ್ಬಿಟ್ರೆ ಪೇಪರ್ನಾಗ ಸುತ್ತಿರ್ತಾರಲ್ಲ, ನೀರು ಹೊಡೆದು ಬಿಡ್ತಾವು, ಮೆತ್ತಗಾಗ್ಬಿಡ್ತಾವೆ, ಕುರುಕುರು ಅಂತಿರ್ತಾವೆ. ತೆಗಿ ಈಗ ಹೋಗಿ. ತಡಿಯಪ್ಪ, ಅವ್ನು ತೆಗೆದಿಟ್ಟು ನೀರು ತೊಗೊಂಡ್ಬರ್ತೇನೆ. ಯಪ್ಪ ತಗೋ. ಇದು ಮಜ್ಜಿಗೆ ಕಡ್ದದ್ದು ಇದ್ವು ಅಂತ ಅವ್ವ ಮಜ್ಜಿಗೆ ಕುಡಿತೈತಿ ಹೋಗು ಅಂತ ಅಂದ್ಲ. ಮಜ್ಜಿಗೆ ತೊಗೊಂಬಂದೆಪ್ಪ. ಚಲೋ ಆತಂಬರ್ವಾ. ಮಜ್ಜಿಗೆ ಅದಾವಿಲ್ಲ ಅಂತಂದು ಕೇಳಲಿಲ್ಲ ನಾನು. ಚಲೋ ಆತು. ಯಪ್ಪ ಇನ್ನೊಂದು ಹೊಟ್ಟೆ ತೊಗೊಂಬರ್ಲಿ ಸಾಕ? ಸಾಕವಾ. ಇವು ಮಂಡಕ್ಕಿ ಅವನು ತೆಗೆದಿಟ್ಟು ಬಂದಿಲ್ಲ. ಅವು ಅಂದ್ಲು ನಿಮ್ಮ ಅಪ್ಪನ ಅಲ್ಲೇ ಕರಿ, ಇಲ್ಲೇ ದುಂಡು ಕುಂತು ಓಸ್ರು ತಿನ್ನಕ್ಕೆ ಬರ್ತೈತಿ. ಅಕ್ಕವನು ಅಲ್ಲೇ ಅದಾಳ ಅಡ್ಗೆ ಕೊನೆಯಾಗ. ಅದಕ್ಕೆ ಇಲ್ಲೇ ಕರಿ ಅಪ್ಪ ನಿಮ್ಮ ಅಪ್ಪನ ಅಂತ ಅಂದ್ಲ. ಅಲ್ಲೇ ಬಾಯಪ್ಪ, ಮತ್ತೆ ತಿನ್ನೋಣಂತ ಓಸ್ರು ಅಲ್ಲೇ ಕುತ್ಕೊಂಡು. ನಡಿಯವ ಹೋಗೋಣ. ಅಷ್ಟ್ರಿಗೆ ಹಾಕವಾ. ನನಗೆ 2 ಬ್ಯಾಡ್ ತೆಗಿ. ತಿನ್ರಿ ನೀವ. ತಿಂತಿರ್ತೇವೆ ನಾವು ದಿನ. ಅಲ್ಲಿ ಹೋಗೋ ಮುಂದೆ ಬರೋ ಮುಂದೆ ನಾನು ತಿಂತಿರ್ತೇನೆ. ಯಾವಾಗ ಬಿಸಿ ಮಾಡೋ ಮುಂದೆ ನೀವು ತಿನ್ರಿ ಜ್ಯೋತಿ. ಮಂಜುಗೂ ಹಾಕು. ಯಪ್ಪ ನೋಡಲ್ಲಿ 2 ಹಾಕೊಂಡು ಕುಂತಾನ. ಅವನಿಗೂ 2 ಕೇಳಕ್ಕಿ ಮಾಂಸ ಇಷ್ಟಕೊಂಡು ಬ್ಯಾಡ ಅಂತ ನಾವು ಒಂದೊಂದು ಕೊಡ್ತಿರ್ತೇವೆ. ಅರ್ಧ ಒಂದು ಕೊಡೋದು ಆಟ ಅವನಿಗೆ. 2 ತಿನ್ನಕತ್ತಾನ ನೋಡಿರಿ. ಮಂಜು ಒಂದು ತೆಗಿಯಪ್ಪ ಸಾಕು. ಒಂದ ತಿನ್ನ, ಏನಾಗಲ್ಲ ಬಿಡಕ್ಕ. ತಿನ್ಲಿ ಬಿಡವ. ಏನು ತಿನ್ನ ಮಕ್ಕಳು ಬೆಳೆಯವು. ತಿನ್ಲಿ ಒಡ ತುಂಬ ತಿನ್ನಯಪ್ಪ. ಇನ್ನೊಂದು ಬೇಕಂದ್ರೆ ಕೇಳ, ನನ್ನ ಹತ್ರ 2 ಅದಾವ ಕೊಡ್ತಾನೆ. ನಾವು ತಿಂತಾನೆ ಅಂದ್ರೆ ತಿನ್ನಕ್ಕೆ ಬಿಡಂಗಿಲ್ಲ ನೋಡಿ ನೀನು. ಒಟ್ಟು ಬ್ಯಾಡ ಅಂತಿದ್ದೆ. ಹಂಗಲ್ಲಪ್ಪ, ಭಾಳ ತಿಂದ್ರೆ ಬ್ಯಾಸ್ಗಿ ಬಿಸಿಲಿಗೆ ಅದಕ್ಕೂ ಹೊಟ್ಟೆ ಹಿಡಿತೈತೆ. ಅದು ಹಿಟ್ಟಿಂದು ಭಾಳ ತಿನ್ನಬಾರ್ದು ಅಂತಂದ. ನನಗೂ ಒಂದು ತೆಗಿ ಮಾಂಸ. 2 ಅಲ್ವಾ ನಾನು ತಿಂದರ ನೋಡು ಜ್ಯೋತಿ. ಅವಾಗ ಎಷ್ಟು ಇಷ್ಟಪಟ್ಟು ಜೀವ ಇದ್ದಿ. ತೊಗೊಂಬಾಯಪ್ಪ ಅಂತಂದು 2-3 ಮಿರ್ಚಿ ತಿಂತಿದ್ದಿ. 2 ಒಜ್ಜಿ ಹಾಕವೇನೋ ತಿನ್ನು. ಬಿಸಿ ಅದಾವೇನು ಈಗ ತೊಗೊಂಬಂದೇನೆ. ತಿನ್ನಾಕ ಎಂಥ ರುಚಿ ಅದಾವು ಮಿರ್ಚಿ. ಅದಾ ರುಚಿ ಐತೆ ನೋಡಪ್ಪ. ಇನ್ನು ಅಂತ ಚಲೋ ಮಾಡ್ಯಾರ. ಎಷ್ಟು ಮಸ್ತ್ ಅದಾವ ಮಿರ್ಚಿ ಅಪ್ಪ. ಯಾವಾಗ ಊರಿಗೆ ಹೋಗೊಂಬಂದು ಒಂದು ಪ್ಲೇಟ್ ಕಟ್ಟಿಸ್ಕೊಂಡು ಹೋಗಂದೆ. ಇಲ್ಲಿ ತಿನ್ನೋದಲ್ದ ಮತ್ತಿನ್ನು ಊರಿಗೆ ಹೋಗಿ ತಿನ್ನುವಂತ ಅಂತೇನೆ. ತಿನ್ನಿ ಈಗ. ಎಂಥ ರುಚಿ ಮಾಡ್ತಾರೆ ನೋಡಪ್ಪ. ಅಲ್ಲೆಂತ ತೊಗೊಂಡು ಬರ್ತಿರ್ತೈತೆ. ಅಪ್ಪಲ್ಲ ಆಗ್ಲಲ್ಲ ಯವ ತಿಳಿದಾಗ ತೊಗೊಂಬರ್ತಾನೆ ನಿಮ್ಮಪ್ಪ. ಯಾವಾಗಾರ ಅವರಿಗೆ ತೊಗೊಂಬರ್ಬೇಕು ಅನ್ಸಿದಾಗ ಅಲ್ಲಿ ಬಿಸಿ ಮಾಡೋ ಮುಂದೆ ತೊಗೊಂಬಂದಿರ್ತಾರೆ. ಹಂಗೆ ಯಾವಾಗೋ ಏನೋ ಒಟ್ಟು ಎಂಥ ರುಚಿ ಇದು ಮಂಡಕ್ಕಿ ಮಿರ್ಚಿ. 2 ಮಿರ್ಚಿ ತಿನ್ನತ್ಲೆ ಹೊಟ್ಟೆ ತುಂಬ್ದಂಗೆ ಆತು ನೋಡಿ. ಇನ್ನೇನು ಅಡುಗೆ ಮಾಡೋದೇ ಏನು? ಅನ್ನ ಸಾರು ಒಟ್ಟು ಮಾಡಿಬಿಡ್ತಾನೆ ನೋಡು. ಎಷ್ಟೊತ್ತಾತಿ ವಾಲು ಏನೂ ಕುದಿವಲ್ಲ ನೋಡು. ಇವ ಹೊಟ್ಟೆ ತುಂಬ್ದಂಗೆ ಅಥವಾ ಇವ ಸುಮ್ಮನೆ ಒಟ್ಟು ಅನ್ನ ಸಾರು ಮಾಡಿಬಿಡು. ಇವ ಮುದ್ದೆ ರೊಟ್ಟಿ ಪಟ್ಟಿ ಚಪಾತಿ ಏನು ಮಾಡಕ್ಕೆ ಹೋಗ್ಬೇಡ. ನಿಮ್ಮ ಹುಡುಗಿಯರ ನಾನು ತತ್ತಿಗಿತ್ತಿ ತರಿಸಿ ತತ್ತಿ ಸಾರು ಮಾಡಿ ಚಪಾತಿ ಮಾಡಿದ್ರಾತು. ಹಿಟ್ಟು ಐತೆ ವಾರು ಬಿಸ್ಕೊಂಬಂದದ್ದು ಹಂಗೆ ಕುಂತೈತದು. ಹಿಟ್ಟು ಹುಳ ಹತ್ತವು ತೆಗಿ ಚಪಾತಿ ಮಾಡಿದ್ರಾತು. ರೊಟ್ಟಿ ದಳ ಸರಿ ಮಾಡೇ ಮಾಡ್ತೇವೆ ಅಂತಂದು ಅನ್ಕೊಂಡಿದ್ದೆ.
ನೋಡು ನಿಮ್ಮಪ್ಪ ಮಿರ್ಚಿ ಮಂಡಕ್ಕಿ ಹಿಡ್ಕೊಂಬಂದ್ರೆ ನೋಡಿ ಒಲೆ 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 ಅನ್ನಕತ್ತೀರಿ. ಅನ್ನ ಸಾರು ಅಟ್ ಮಾಡಿಬಿಡ್ಲೆ, ಚಪಾತಿ ಬಿಟ್ಟು ತತ್ತಿ ಸಾರು ಅನ್ನ. ಇವ ಏನಾರ ಮಾಡಬೇ ಅನ್ನ ಸುಮ್ಮನೆ ಇದು ಮಜ್ಜಿಗೆ ಅದಾವಲ್ಲ, ಮಜ್ಜಿಗೆ ಸಾರು ಮಾಡಿ ಅನ್ನ ಮಾಡಿಬಿಡಬೇ. ಇವ ತಂಪಿಗೆ ತಗ ಚಲೋ ಆಕತಿ, ತಂಪು ಅನಿಸ್ತೈತಿ. ಇವ ಬ್ಯಾಸ್ಗಿಗೆ ಅದಕ್ಕೆ ತತ್ತಿಗಿತ್ತಿ ತಿಂದ್ರೆ ತಡ್ಕೊಳಂಗ ಹಂಗಿಲ್ಲ. ನಿಮ್ಮ ಹೊಟ್ಟೆ ತುಂಬ ಉಣ್ಣಂಗೈತಿರಿ ನೋಡು. ಇದು ಜವಾರಿ ತತ್ತಿದ ನೋಡಿ, ಕುಡ್ದಾರ ಕುಡೀರಿ. ಏನು ಶಕ್ತಿ ಮೈಗೆ. ಮಂಜುಗೆ ದಿನ ಒಂದು ಕೊಡು ಮಂಜುಳ. ಇವ ಕೊಡಕ್ಕೆ ಹೋದ್ರೆ ಉಬ್ಳಿಸ್ಕೊಂತಾನ್ರಿ ಅವನು. ಒಲ್ಲೆ ಅಂದ್ರೆ ಒಲ್ಲೆ ಅಂತಾನ ತತ್ತಿ. ಏ ಅಪ್ಪ, ನನಗಂತೂ ತತ್ತಿ ಅಂದ್ರೆ ಆಗಂಗಿಲ್ಲ. ಅವ ಹಂಗ ಹಸಿ ಹಂಗೆ ಕುಡಿತಾರ ಏನು. ಇವ ನಾಡಕ್ಕೆ ಹೋಗ್ಬಿಡ್ತಾನೆ. ನಿಂತ್ಕೋ ಮಂಜು. ವಾ ಏನು ಹುಡುಗ, ಏನು ನಿಂದ್ರಂಗಿಲ್ಲ ನೋಡಂಗ. ಏನಾರು ತಿನ್ನೋದು ಮುಗೀತಾ ಹಂಗ ಹೊಡ. ಈಕಿ ಬಂದು ಹಾಲು ಕೇಳಕ್ಕೆ ಬಂದ್ರೆ ಕೊಡಬೇಡ ಮಾಂಸ. ಈಕಿ ಚಪ್ರದರ ಮನೆಯವರು ಒಟ್ಟೆ ಕೊಡಕ್ಕೆ ಹೋಗ್ಬೇಡ ನೋಡು. ಏನು ಕರೆಕ್ಟಾಗಿ ಹಾಲು ಒಯ್ಯಂಗಿಲ್ಲ, ಮಾಡಂಗಿಲ್ಲ. ಒಂದು ದಿವ್ಸ ಹೋಯ್ತಾವು, ಒಂದು ದಿವ್ಸ ಬಿಡ್ತಾವು. ರೊಕ್ಕನ ಇಸ್ಕೊಳಕ್ಕೆ ಲಕ್ಷ್ಯ ಆಗಂಗಿಲ್ಲ ನಮಗೂ. ಕೊಡಕ್ಕೆ ಹೋಗ್ಬೇಡವ. ಇವ ಸುಮ್ಮನೆ ಇದಕ್ಕೆ ಡೈರೆಕ್ಟ್ ಹಾಕಿದ್ರೆ ಒಂದು ಅರ್ಧ ಲೀಟ್ರ್ ನಾವು ರೊಕ್ಕ ಜಮಾನಾರ ಹಾಕವತ್ತಾಗ. ಹೌದೇನು ಬೇ, ಮತ್ತು ದಿನ ಕೊಡ್ತಿದ್ದೆಲ್ಲ ನೀನು. ಅದಕ್ಕೆ ಯಾವಾಗಾರ ಮತ್ತೆ ಬಂದು ಕೇಳ್ದಾಗ ಕೊಡ್ತಿದ್ದೆ ನಾನು. ಕೊಡಂಗಿಲ್ಲ ತಗೊಳ ಬೇಪಟ್ಟು. ನಾನೊಂದಿಟ್ಟು ಅಡ್ಡಕ್ಕನ್ ಹೋಗಿ ಇವ ನಾನು ಸರಿದಿ ಅವನು ಮಡ್ಚಿಟ್ಕೊಂತ ತಡಿವ. ನಿನ್ನೆ ಒಗ್ದವು ಅಲ್ಲೇ ಇದು ರೂಮ್ನಾಗ ಇಟ್ಟಾಳ ಮಾಂಸ. ಅವನು ಅರಿಬಿ ಮಡ್ಚಿ ಬ್ಯಾಗ್ನಾಗಾರ ಇಟ್ಕೊತಾನೆ. ಇವ ನಾಡ್ದ ಹೋಗ್ಬಿಡ್ತಾನೆ ಬೇ. ನಾನು ಬಂದ 4-5 ದಿವಸ ಆಯ್ತು. ತಲ್ಲಿ ಅವ್ರಿಗೂ ಹತ್ತಿರಗ ಆಗಂಗಿಲ್ಲ. ನಾಡ್ದ ಹೋಗ್ಬಿಡ್ತಾನೆ. ಬರೋದು ತಡಂಗಿಲ್ಲ, ಹೋಗೋದು ತಡ ಆಗಂಗಿಲ್ಲ. ಏನು ಇನ್ನೊಂದು 4 ದಿವ್ಸ ನಿಂತು ಹೋಗುವಂತೆ ಅಂತವಾ ಬ್ಯಾಡ ಈಗ. ಹಂಗಲ್ಲ ಬೇ, ಮಂಜುದ್ದು ಸುಟ್ಟಿ ಕೊಡ್ಲಿ ತಗೋ, ಮತ್ತೆ ಬರ್ತಾನಂತ. ಆಗಂಗಿಲ್ಲ ಅವ್ರಿಗೂ ಹತ್ತಿರ್ಗು. ಇವರು ಹೇಳಂಗಿಲ್ಲ, ಬಾಯ್ ಬಿಟ್ಟು ಬಾ ಅಂತಂದು ಕರೆಯಂಗೂ ಇಲ್ಲ. ನೋಡಿ ಹೆಂಗೆ ಮಾಡ್ತೀನಿ ಅಂತಾರ. ನಮಗೂ ಇರಕ್ಕೆ ಮನ್ಸಾಗಂಗಿಲ್ಲ. ಸುಟ್ಟಿ ಕೊಡ್ಲಿ ಮತ್ತೆ ಬರ್ತಾನಂತೆ. ಅಕ್ಕ ಬ್ಯಾಡ, ಇನ್ನೊಂದು 2 ದಿವ್ಸ ಇರುವಂತಕ್ಕ. ಹಂಗಲ್ಲ ಮಾನ್ಸ, ಗೊತ್ತೈತಿಲ್ಲ, ನೋಡಿದಿ ನೀನು. ತಿಂಗಳಾನ್ಗಟ್ಲೆ ಇದ್ದು ಹತ್ತಿರ್ಗ ಆಗಂಗಿಲ್ಲ, ಏನಿಲ್ಲ. ಅಲ್ಲಿ ಕೆಲಸ ರಗಡಿರ್ತಾವು. ಹಬ್ಬ ಒಂದು ಬಂತು, ಸ್ವಚ್ಛ ಮಾಡ್ಕೊಳ್ಳೋದು ಇರ್ತೈತಿ. ಮತ್ತೆ ಬರ್ತಾನಂತೆ. ನೋಡುವ, ನೀ ಅಲ್ಲೇ ಇದನ್ನ ಆಗ್ಬಿಟ್ಟಿದಿ, ಹೋಗಲೇಬೇಕು ಅಂತಂದು. ಏನು ಹೇಳವ ನಾನು. ನೋಡು ಮತ್ತೆ ಹೆಂಗೆ ಮಾಡ್ತೀನಿ. ನಿಮ್ಮ ಅಪ್ಪನ ಹತ್ರ ಕೇಳು. ಇವ ನೀವು ಒಪ್ಕೋ, ಅಪ್ಪನ ಹತ್ರ ನಾ ಮಾತಾಡ್ತಾನೆ. ಅಪ್ಪೇನು ಇದು ಮಾಡ್ಕೊಳಂಗಿಲ್ಲ. ನಾ ಹೋಗಿ ಬರ್ತಾನೆ ತಗೋ, ನಾಡ್ದಾಗ ಹೋಗ್ಬಿಡ್ತಾನೆ. ಮತ್ತು ಮುಂಚೆಯಾಗ ಹೇಳಕತ್ತಾನೆ. ಮತ್ತೆ ಹೋಗೋ ಮುಂದೆ ಹೇಳ್ತಿ ಅಂತಂದು ಬೈತೀನಿ ಅದಕ್ಕೆ. ಅಕ್ಕವ ಯಾರು? ಅಕ್ಕವ ನಾನು ಚಪ್ರದಾರ ಶಂಕರವನ ಮಗಳು. ಹಾಲು ಬೇಕಾಗಿತ್ತು. ಯಾಕವ ಹಾಲು? ನಮ್ಮವ್ವ ಹೇಳೈತಿ ಹಾಲು ಕೊಡಂಗಿಲ್ಲ. ದಿನ ಹೊಯ್ತೀರಿ ಅಂದ್ರೆ ಆಟ ತಗೋರಿ. 1 ದಿವ್ಸ ಬಿಟ್ಟು 1 ವಯಸ್ಸು ಒಯ್ಯಂಗಿದ್ರೆ ಕೊಡಂಗಿಲ್ಲ ಹಾಲು. ದಿನ ಒಯ್ತೀರೇನು? ಗೊತ್ತಿಲ್ಲಕ್ಕವ, ಅವ್ವ ತಗೊಂಬ ಹೋಗಿ ಅಂತ ಅಂದ್ಲು, ಅದಕ್ಕೆ ಬಂದೆ. ನನಗೆ ಗೊತ್ತಿಲ್ಲಕ್ಕವ. ಹಾಲು ಕೊಡಿ ಈಗ. ಕೇಳ್ಕೊಂಡು ಬಾ ನಿಮ್ಮ ಅವ್ನು ಹೋಗಿ. ಮತ್ತು ದಿನ ಒಯ್ತಾರ ಅಂದ್ರೆ ಆಟ ಕೊಡ್ತಾರಂತ. ಇಲ್ಲಕ್ರ ಯಾವಾಗಾರ ಅವಾಗ ಬೇಕಾದಾಗ ಒಯ್ದ್ರೆ ಕೊಡಂಗಿಲ್ಲ ಅಂತಂದು ಕೇಳ್ಕೊಂಡು ಬಾ. ಅಕ್ಕವ ಅವು ಏನು ತಲೆ ತಿಂತಾಳೆ ಏನ. ಇವತ್ತಿಂದು ಕತೆ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಕತೆಗಳಿಗೆ ಹೈಪ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ ಕತೆ ಹೆಂಗೆ ಬಂದಿದ್ವು ಅಂತಂದು. ಇವತ್ತಿನ ಕತೆನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.